ಹಾಗೂ ಕುಡ್ಸಣ್ಣನಹಳ್ಳಿ ಗ್ರಾಮಸ್ಥರೇ ಎರಡೆರಡು ನಿಮಿಷ ಈ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಕೂಡ್ಸಣ್ಣನಹಳ್ಳಿಲಿ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂಥ KS ಮಂಜುನಾಥ್ ಹಾಗೂ ಮಧು, ಯುವಘಟಕದ ಅಧ್ಯಕ್ಷರು ದಿನೇಶು, ಆಮೇಲೆ ಪದಾಧಿಕಾರಿಗಳು, ಗ್ರಾಮಸ್ಥರು ಸೇರಿ ಈ ದಿನ ಆಚರಣೆ ಮಾಡ್ತಾ ಇರೋದು ಬಹು ಸಂತೋಷದ ಸಮಾಚಾರ ಆಗಿರ್ತದೆ. ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಏನಾದರೂ ಹುಟ್ಟದೇ ಇದ್ದಿದ್ದರೆ ಅಂಧಶ್ರದ್ಧೆಯಲ್ಲಿ ಮುಳುಗಿರ್ತಕ್ಕಂಥ ನಮ್ಮ ಭಾರತ ದೇಶನ ಮೂಢನಂಬಿಕೆಗಳು, ಅಂಧಶ್ರದ್ಧೆಯಿಂದ ಬಿಡುಗಡೆ ಮಾಡಿದಂತಹ ಮಹಾನ್ ಮಾನವತಾವಾದಿ. ಈ ದಿನ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನಮಗೆಲ್ರಿಗೂ ಸಂತೋಷದ ಸುವಿಚಾರ. 1891ರಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬೇವಾಡಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುತ್ತಾರೆ. ಹುಟ್ಟಿದ ಒಂದು 7ನೇ ವರ್ಷದಿಂದನೇ ಬಹು ಜನರ ಏಳಿಗೆಗೋಸ್ಕರ ಸುಮಾರು ಹೋರಾಟಗಳನ್ನ ರೂಪಿಸ್ತಾರೆ. ಅದಕ್ಕೂ ಮೊದಲು ಒಂದು ಘಟನೆ ನೆನಪಿಸ್ಕೊಳ್ಳೋಣ. ಅದಕ್ಕೂ ಮೊದಲಿದ್ದಂಥ ಬ್ರಿಟಿಷರ ಕಾಲದ ಉಳಿದಮಾನ್ಯ ಪದ್ಧತಿನ ಯೋಚನೆ ಮಾಡಬೇಕಾಗಿದೆ. ಆಗ ಕೇವಲ ಜಾತಿಗಳೇನಿರಲಿಲ್ಲ, ಬರೀ 4 ಜಾತಿ ಮಾತ್ರ ಇದ್ದಿದ್ದು. ಅದರಲ್ಲಿ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು ಮತ್ತು ಶೂದ್ರರು ಇರ್ತಾರೆ. ಆದರೆ ಈ ದಿನ ಏನಾಗಿದೆ ಅಂದರೆ, ಜಾತಿಗೆ ಅವ್ರವ್ರು ಮಾಡ್ತಾ ಇದ್ದಕ್ಕಂಥ ಉದ್ಯೋಗಗಳ ಆಧಾರಿತ ಜಾತಿನ ಆರಿಸ್ಕೊಂಡು ಈ ಸಮಾಜದಲ್ಲಿ ಶೂದ್ರರನ್ನು ಅತಿ ಶೂದ್ರರಾಗಿ ಕಾಣ್ತಾ ಇರೋದು ದುಃಖದ ಸಂಗತಿಯಾಗಿದೆ. ಆದುದರಿಂದ ಬಡವರ, ಶ್ರಮಿಕರ, ದೀನದಲಿತರ ಪರವಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ರಂಗಗಳಲ್ಲೂ ನಮ್ಮನ್ನು ಈ ದಿನ ಏಳಿಗೆ ಆಗೋ ನಿಟ್ಟಿನಲ್ಲಿ ನಮಗೆ ಸಂವಿಧಾನನ ಬರ್ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೋಟಿ ಶತಕೋಟಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಈ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ಈ ದಿನ ಏನು ನಾವು ಕುಡ್ಸನಹಳ್ಳಿ ಗ್ರಾಮಸ್ಥಲ್ಲಿ 135ನೇ ಅಂಬೇಡ್ಕರ್ ಜಯಂತ್ಯೋತ್ಸವ ಮಾಡ್ತಾ ಇದ್ದೀರಿ. ಈಗ ನಾವು ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಜಿಲ್ಲಾಧ್ಯಕ್ಷರು ಮಂಜುನಾಥ್ ಕೆ ಅಂದ್ಬಿಟ್ಟು ನಾವು ಮತ್ತು ನಮ್ಮ ಸಂಘ ಅಂಬೇಡ್ಕರ್ ಉತ್ಸವವನ್ನು ಮಾಡ್ತಾ ಇದ್ದೀರಿ. ಏನಿದೆ ಕಾರ್ಯಕ್ರಮ ಅಂದರೆ, ಹೆಣ್ಮಕ್ಳಿಗೆ, ವಯಸ್ಸಾಗಿರೋರಿಗೆ ಸೀರೆ ಹಾಗೂ ಬೆಡ್ಶೀಟ್ ಹಾಗೂ ಮಕ್ಕಳಿಗೆ ಪೆನ್ನು, ಬುಕ್ಕು ಮತ್ತು ಅನ್ನದಾನದ ವ್ಯವಸ್ಥೆ ಮತ್ತು ನೀರು ಮಜ್ಜಿಗೆ, ಪಾನಕ ಈ ಕಾರ್ಯಕ್ರಮ. ಮತ್ತು ಸಂಜೆ ನಮಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಪಲ್ಲಕ್ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತ್ರವನ್ನು ಇಟ್ಕೊಂಡು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀರಿ. ಏನಿದೆ ನಮ್ಮ ಕೇರ್ಪುರಂ ಅಧ್ಯಕ್ಷರಾದ ಮಧು, ಯೂತ್ ಐಕಾನ್ ಅಭಿ, ಚರಣ್, ಗೋಪಿ ಹಾಗೂ ಉದಯ್, ಆಮೇಲೆ ಅಶೋಕ್, ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರು ವಿನೋದ್, ನನ್ನ ಸ್ನೇಹಿತರೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿಗೊಳಿಸ್ತೀರಾ. ಆಮೇಲೆ ನಮ್ಮ ಅಧ್ಯಕ್ಷರು ಸಿಗಳ್ಳಿ ಮುನ್ನೆಲ್ಲಪ್ಪ ಅವರು ಬಂದಿದ್ರು. ಹಾಗೆ ಇವಾಗ ನಮ್ಮೂರಿನ ಗ್ರಾಮಸ್ಥರಲ್ಲಿ ನಮ್ಮ ಅಧ್ಯಕ್ಷರು ಹಾಗೆ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿದ್ದಾರೆ. ಈ ಮಾತುಗಳನ್ನು ಹೇಳಿಸ್ತಾ ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್. ಜೈ ಭೀಮ್. ಕುರುಡುಸಣ್ಣನಹಳ್ಳಿ ಯುವಕರಲ್ಲಿ ನಮ್ಮ ಅಂಬೇಡ್ಕರ್ ಅವರ ಹುಟ್ಟುಹಬ್ಬನ 14ನೇ ತಾರೀಕು ಸ್ವಾಗತಿಸ್ಬೇಕಂತ ಎಲ್ಲ ಆಸೆ ಪಟ್ಟಿದ್ರು. ಆದರೆ ಎಲ್ಲನೂ ಚೆನ್ನಾಗಿ ಏರ್ಪಾಟ್ ಮಾಡಿ ಅದು ಅಂಬೇಡ್ಕರ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ನಾನಾ VIP ಮುಖ್ಯ ಅತಿಥಿಗಳೆಲ್ಲ ಬಂದು ಒಳ್ಳೆ ಅನ್ನದಾನ ಮಾಡಿಸಿ, ಪಾನಕ, ನೀರು ಮಜ್ಜಿಗೆ, ಪಾನಕ ಎಲ್ಲ ಮಾಡಿಸಿ
ಎಲ್ಲ ಬಡವರ್ಕ ದಾರಿ ಹೋಗೋವರ್ಕ ಈ ಬೇಸಿಗೆ ಕಾಲದಲ್ಲಿ ತಣ್ಣಗಿರ್ಲಿ ಅಂತ ಹೇಳ್ಬಿಟ್ಟು ನೀರು ಮಜ್ಜಿಗೆ ಪಾನಕ್ಕೆಲ್ಲ ರೆಡಿ ಮಾಡಿಸಿ ಲೇಟ್ ಆದರೆ ಕೂಡ ನಿಧಾನಾಗಿ ಒಳ್ಳೆ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಭಾನುವಾರ ಈ ಅಂಬೇಡ್ಕರ್ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿ ನಾವೆಲ್ಲನೂ ಶುಭವನ್ನು ಅಂಬೇಡ್ಕರ್ಗೆ ವಿಶೇಷವಾಗಿ ಕೋರ್ತಾ ಇದ್ದೀರಿ. ಆದರೆ ಮುಖ್ಯ ಅತಿಥಿಗಳಾಗಿ ಜೆ ಪಿ ಅಣ್ಣನವರು ಬರ್ತಾ ಇದ್ದಾರೆ. ಅವರು ಕೂಡ ನಮ್ಮ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಇದನ್ನೇ ಹುಟ್ಟುಹಬ್ಬನ ಇವಾಗ ಪ್ರಯುಕ್ತವಾಗಿ ನಮ್ಮ ಕುರುಡುಸೊನ್ನೆಯಲ್ಲಿ ಯುವಕರಲ್ಲಿ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ನಮ್ಮ ಮುಖ್ಯ ಅತಿಥಿಗಳಾದ ಜೆ ಪಿ ಅಣ್ಣವರು ಕೂಡ ಬರ್ತಾ ಇದ್ದಾರೆ. ಅವ್ರ ಸ್ವಾಗತ ಮುಖಾಂತರ ಈ ಕುರುಡುಸೊನ್ನೆಯಲ್ಲಿ ಅದ್ದೂರಿಯಾಗಿ ನಾವು ಈ ಸಂಘಟನೆಯಲ್ಲಿ TSS ಅಂಬೇಡ್ಕರ್ ಸದಸ್ಯರಲ್ಲಿ ನಾವೆಲ್ಲ ವೇದಿಕೆಯಲ್ಲಿ ಮುನಿಯಲ್ಲಪ್ಪನವರ ನೇತೃತ್ವದಲ್ಲಿ ಈ ಸಂಘಟನೆಯನ್ನು ಅದ್ದೂರಿಯಾಗಿ ಮಾಡಿ ಎಲ್ಲನೂ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಎಲ್ಲ ಯುವಕರಲ್ಲಿ ತಂಡದವರ ಯುವಕರಲ್ಲೆಲ್ಲನೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ವರ್ಷ ಪ್ರತಿ ವರ್ಷನೂ ಇದೇ ಥರ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. అందరికీ నమస్కార. ఇది అంబేద్కర్ జయంతి మనకి ఎందుకు జరుపుకుంటున్నామంటే అతను చేసిన విశిష్టమైన రాజ్యాంగ మొత్తం రాయడం అనేది కానీ పేదలకి విద్య రిజర్వేషన్స్ కల్పించడం వల్ల అందరికీ సమానంగా అతని మెయిన్ ఉద్దేశం ఏంటంటే ఎవరికైతే మనకి కొంచెం విద్య అందుబాటులో లేదో వాళ్ళందరికీ తీసుకొచ్చి సరి సమానంగా అందరికీ కష్టపడి అందరికీ రిజర్వేషన్స్ వచ్చి మంచిగా సొసైటీలో మంచి పదవుల్లో ఉండాలని చెప్పేసి మెయిన్ ఇంటెన్షన్ అది. సో అందరికీ సమానమైన విద్య, మంచి రాజ్యాంగ విలువలు కలిగిన అంబేద్కర్కి మనం నివాళులు అర్పించుకోవడం అంతేనా మనకి చాలా గర్వకారణం. ఈ 135వ జయంతి సందర్భంగా ఈ కాలనీ వాళ్ళందరూ జరుపుకుంటున్నారు కాబట్టి అందరికీ మా అభినందనలు. ఇలాగే ఎప్పుడు జరుపుకుంటూ ఎటువంటి తోడ్పాటు కావాలన్నా మా నుంచి సహాయ సహకారాలు ఉంటాయి. అలాగే మీ నుంచి కూడా ఒక గ్రామంలో ఉన్నాం కాబట్టి మీ నుంచి మాకు, మా నుంచి మీకు సహాయ సహకారాలు ఉండాలని, ఎటువంటి తోడు కావాలని మేము ఉన్నామని మీకు చెప్తున్నాం. థ్యాంక్ యూ వెరీ మచ్. ಅಜ್ಜಿ ಅವ್ರನ್ನ ಕರೀರಿ. ಬರ್ರಮ್ಮ.